ವಿಧಾನ ಪರಿಷತ್ ಅಡ್ಡ ಮತದಾನದ ವಿಚಾರ ಇದೀಗ ಆಣೆ ಪ್ರಮಾಣಕ್ಕೆ ತಿರುಗ್ತಾ ಇದೆ. ಬಿಜೆಪಿ ನಾಯಕರು ತಮ್ಮದೇ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದೊಯ್ಯೋದಕ್ಕೆ ಸಜ್ಜಾಗಿದ್ದಾರೆ. ಮಂಜುನಾಥನ ಮುಂದೆ ಆಣೆ ಮಾಡಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಬನ್ನಿ ಏನೆಲ್ಲ ಆಗ್ತಾ ಇದೆ ನೋಡೋಣ ಈ ರಿಪೋರ್ಟ್ ನಲ್ಲಿ. ವಿಧಾನ ಪರಿಷತ್ನ ಅಡ್ಡ ಮತದಾನ ಬಿಜೆಪಿ ಜೆಡಿಎಸ್ ಪಾಳಯದಲ್ಲಿ ತಲ್ಲಣವನ್ನೇ ಸೃಷ್ಟಿಸಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಫಲಿತಾಂಶ ಹೊರಬಿದ್ದು 3 ದಿನ ಕಳೆದರೂ ಯಾರು ಪಕ್ಷ ಹಾಕಿದ ಗೆರೆ ದಾಟಿದ್ದು ಅನ್ನೋ ಚರ್ಚೆ ನಡೆಯುತ್ತಿದೆ. ಈ ಕ್ರಾಸ್ ವೋಟಿಂಗ್ನ ಗುಟ್ಟು ಅಧಿಕೃತವಾಗಿ ಹೊರಬೀಳುವುದು ಅಸಾಧ್ಯ. ಹೀಗಾಗಿ ಕೇಸರಿ ಪಡೆಯ ನಾಯಕರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು. ಮಂಜುನಾಥನ ಮೇಲೆ ಆಣೆ ಮಾಡಿಸಲು ತೀರ್ಮಾನ. ಯಾವಾಗ ಅಡ್ಡ ಮತದಾನದ ಅಡ್ಡ ಪರಿಣಾಮ ಬಿಜೆಪಿ ಮೇಲೆ ಬೀಳುವುದಕ್ಕೆ ಶುರುವಾಯಿತೋ ಆಗ ಕಮಲ ಪಾಳಯದ ನಾಯಕರು ತಮ್ಮ ನಾಯಕರನ್ನ ಭೇಟಿಯಾದರು. ತಾಯಾಣೆ, ಮಂಜುನಾಥನಾಣೆ ಅಂತೆಲ್ಲ ತಮ್ಮ ಪಕ್ಷ ನಿಷ್ಠೆಯನ್ನ ಪ್ರದರ್ಶನಕ್ಕಿಟ್ಟಿದ್ರು. ಇದೀಗ ರಾಜ್ಯ ಬಿಜೆಪಿ ಅಡ್ಡ ಮತದಾರರ ಪತ್ತೆಗೆ ಆಣೆ ಪ್ರಮಾಣದ ಮೊರೆ ಹೋಗಿದೆ. ಮುಂದಿನ ವಾರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ನಿರ್ಧರಿಸಿದೆ. ಶ್ರೀ ಕ್ಷೇತ್ರದಲ್ಲಿಯೇ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸಲಿದೆ. ಬಿಜೆಪಿ ಶಾಸಕರು ನಾನು ಅಡ್ಡ ಮತದಾನ ಮಾಡಿಲ್ಲ, ಮಂಜುನಾಥನ ಆಣೆ ಅನ್ನೋ ಪ್ರಮಾಣ ಮಾಡಬೇಕಂತೆ. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂತ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರವನ್ನು ತಂದಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಪ್ರಶ್ನೆ ಕೇಳಲಾಯಿತು. ಆಗ ಉತ್ತರಿಸಿದ ಅಶೋಕ್, ರಾಜ್ಯಾಧ್ಯಕ್ಷರ ಸಲಹೆ ಬಗ್ಗೆ ಚರ್ಚೆ ಮಾಡ್ತೇವೆ ಅಂದ್ರು. ಮತ್ತೊಂದು ಕಡೆ ದೋಸ್ತಿ ಬಿಜೆಪಿಯ ನಡೆಯನ್ನ ಕುಮಾರಸ್ವಾಮಿ ಸಮರ್ಥನೆ ಮಾಡಿಕೊಂಡ್ರು. ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಅದು ಯಾವಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲ ಚರ್ಚೆ ಮಾಡ್ತೀನಿ. ಅಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ, ಅದನ್ನ ಅಧ್ಯಕ್ಷರ ಜೊತೆನೆ ಚರ್ಚೆ ಮಾಡ್ತೀನಿ. ಅವರಲ್ಲಿ ಏನೋ ಒಂದು ನಂಬಿಕೆ, ಆ ಪ್ರಮಾಣವನ್ನ ಮಾಡಿಸ್ತಕ್ಕಂಥದ್ರ ಮುಖಾಂತರ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಪಕ್ಷದ ನಿರ್ಧಾರ ಸ್ವಾಗತಿಸಿದ ಬಿಜೆಪಿ ಶಾಸಕರು. ಇನ್ನು ವಿಜಯೇಂದ್ರ ನಿರ್ಧಾರಕ್ಕೆ ಉಳಿದ ನಾಯಕರು ಧ್ವನಿಗೂಡಿಸಿದ್ದಾರೆ. ಮಂಜುನಾಥ ಸ್ವಾಮಿ ಮುಂದೆ ಸುಳ್ಳು ಹೇಳೋಕೆ ಆಗಲ್ಲ, ಸತ್ಯ ಹೊರಬರುವುದು ಖಚಿತ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ. ಅದರಲ್ಲಿ ಏನು ತಪ್ಪೈತೆ? ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರವರು, ಹಾಗಾಗಿ ಅವ್ರು ತಿಳಿದುಕೊಂಡಂಥ ಏನು ಸ್ಟೆಪ್ಸ್ ಅದಾವು ಅದಕ್ಕೆ ನಾವೆಲ್ಲರೂ ಒಪ್ತೇವೆ. 100ಕ್ಕೆ 100 ಇನ್ನೊಂದು 5-6 ದಿನಗಳಲ್ಲಿ ಸತ್ಯಾಂಶ 90% ಸತ್ಯವಾಗಿ ಹೊರಗೆ ಬಂದೇ ಬರುತ್ತೆ. ಯಾವತ್ತೂ ನ್ಯಾಯಕ್ಕೆ ಜಯ ಇದೆ, ಆ ವಿಶ್ವಾಸ ನಮಗಿದೆ. ದೇವರು ಸರ್, ಇದು ಅಲ್ಲಿ ಏನೋ ಮಾಡಿರ್ಬೋದು, ಆದರೆ ಇಲ್ಲಿ ಬಚಾಯಿಸ್ಕೊಳಕ್ಕಾಗಲ್ಲ. ತಪ್ಪನ್ನು ಒಪ್ಕೊಳ್ಳೇಬೇಕು, ಒಪ್ಕೋತಾರೆ. ಅದಕ್ಕೆ ಮೊದಲೇ ರಾಜ್ಯಾಧ್ಯಕ್ಷರಿಗೆ ಹೋಗಿ ಹೇಳಿದ್ರು ಆಶ್ಚರ್ಯ ಇಲ್ಲ. ಇನ್ನು ಬಿಜೆಪಿಯ ಪರಿಸ್ಥಿತಿ ಅವ್ರನ್ನ ಬಿಟ್ಟ ಇವ್ರನ್ನ ಬಿಟ್ಟು ಯಾರು ಎನ್ನುವಂತಾಗಿದೆ. ಇರೋಬರೋ ಶಾಸಕರನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಾಗಿದೆ. ಹೀಗಾಗಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಕೆಲ ಶಾಸಕರ ಹೆಸರು ಕೇಳಿ ಬರ್ತಿವೆ. ಆದ್ರೆ ಈ ಲೀಡರ್ಸ್ ಮಾತ್ರ ನಾನು ಆಣೆ ಪ್ರಮಾಣಕ್ಕೆ ಸಿದ್ಧ ಅಂತಿದ್ದಾರೆ. ಸಿಡಿ ಗ್ಯಾಂಗ್ಗಳು ಯಾವುದೋ ಒಂದು ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ನನಗೆ ಅನುಮಾನ ಇದೆ. ನನಗಲ್ಲ, ಇಡೀ ಕ್ಷೇತ್ರದ ಜನತೆಗಿದೆ. ಮೊನ್ನೆ ಇದು ನಡೆದಂಥ ಸಂದರ್ಭದಲ್ಲಿ ವಿಧಾನದ ಶಕ್ತಿ ಭವನ ಅಂದರೆ ವಿಧಾನಸೌಧದ ಮುಂದೆ ಬಂದು ನಾನು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದೆ. ನಾನು ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆಗೆ, ಹಿಂದುತ್ವಕ್ಕೆ, ಸಂಘ ಪರಿವಾರಕ್ಕೆ ಒತ್ತು ಕೊಡ್ತಕ್ಕಂಥವನು. ನಾವು ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವ ದೇವರ ಮೇಲೆ ಆಣೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಾನಂತರೂ ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವ್ರು ಯಾವತ್ತು ಕರೀತಾರೆ ಅವತ್ತು ಬಂದು ನಾನು ಪ್ರಮಾಣವನ್ನು ಮಾಡ್ತೀನಿ. ಅವರು ಕರೀತಾರೆ ಅಂತ ಹೇಳಿದ್ರೆ 100% ಹೋಗಿ ಬರ್ತೀನಿ. ಯಾಕಂದರೆ ನಾನು ಪರಮೇಶ್ವರನ ಪರಮ ಭಕ್ತ ನಾನು, ಆಯಿತಾ? ಸೊ ಹಂಗೆ ನಾನು ನಮ್ಮನ್ನು ಕಳಿಸ್ಕೊಂಡ್ರೆ 100% ಹೋಗ್ತೀನಿ. ತಪ್ಪೇನಿದೆ? ನನ್ನ ಈಶ್ವರನ ಇದು ಆಶೀರ್ವಾದ, ಹೋಗಿ ಬರ್ತೀನಿ, 100% ಹೋಗ್ತೀನಿ.
ಇನ್ನು ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋ ಸತ್ಯ ಶೋಧನಾ ಸಮಿತಿಯ ಸಿಟಿ ರವಿ 12 ದಿನದಲ್ಲಿ ಮಧ್ಯಂತರ ವರದಿ ನೀಡುತ್ತಾರಂತೆ. ಒಂದು ನಿಷ್ಕರ್ಷಕ್ಕೆ ಬರಬೇಕಾಗತ್ತೆ. ನಾವು ಅದರ ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕೋ ಕೆಲಸ ಮಾಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ಮಾತುಕತೆನೂ ನಡೆಸ್ತಾ ಇದ್ದೀವಿ. ನಾವು 1-2 ದಿನದೊಳಗಡೆ ಪ್ರಿಲಿಮಿನರಿ ರಿಪೋರ್ಟ್ ಕೊಡ್ತೀವಿ. ನಾವು ಪ್ರಾಥಮಿಕ ಹಂತದ ವರದಿನ ಕೊಡ್ತೀವಿ. ಈ ಉಳಿದಿದ್ದನ್ನು ನಮಗೆ ಸ್ವಲ್ಪ ನಾವು ಚರ್ಚೆ ನಡೆಸಿ ಆಮೇಲೆ ಒಂದು ನಿರ್ಣಯಕ್ಕೆ ಬರಬೇಕಾಗತ್ತೆ. ಈ ನಡುವೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅಡ್ಡ ಮತದಾನದ ಬೆಳವಣಿಗೆಗೆ ನಿಗಿ ಕೆಂಡವಾಗಿದ್ದಾರೆ. ಮೈಸೂರಿನ ಚಾಮರಾಜೇಂದ್ರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಅಡ್ಡ ಮತದಾನಕ್ಕೆ ಬ್ಯೂರೋ ರಿಪೋರ್ಟ್ TV9